ಹಲೋ ಫ್ರೆಂಡ್ಸ್, ನಮಸ್ಕಾರ. ಇದು ಬೇಲೂರು ಅಡುಗೆ ಮನೆ. ಇವತ್ತು ನಾನು ಬೇಳೆ ರಸ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಒಂದು ಕಪ್ಪಷ್ಟು ಬೇಳೆ ಎತ್ಕೊಂಡಿದ್ದೀನಿ, 3 ಟೊಮೊಟೊ, ಸ್ವಲ್ಪ ಹುಣಸೆಹಣ್ಣು. ಬೇಳೆ ಸ್ವಲ್ಪ ಎತ್ಕೊಳ್ಳಿ ಸಾಕು. ಹಾಗೆ ಜೀರಿಗೆ, ಕಾಳುಮೆಣಸು, ಒಣಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಅರಿಶಿನ, ಉಪ್ಪು, ಖಾರ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಎಣ್ಣೆ, ಸ್ವಲ್ಪ ಕರಿಬೇವು, ಸಾಂಬಾರು ಈರುಳ್ಳಿ ಒಂದೆರಡು, ಈಗ ನಾನು ಸ್ಟವ್ ಹಚ್ಬಿಟ್ಟು ಒಂದು ಕುಕ್ಕರ್ ಇಡ್ತಾ ಇದ್ದೀನಿ. ಕುಕ್ಕರ್ಗೆ ನೀರು ಹಾಕ್ಕೊಳ್ಳೋಣ. ಒಂದು ಚೊಂಬಷ್ಟು ನೀರು ಹಾಕ್ತಾ ಇದ್ದೀನಿ ನಾನು. ಬೇಳೆ ನಾನು 1 ಕಪ್ ಎತ್ಕೊಂಡಿದ್ದೀನಿ. ಚಿಕ್ಕ ಕಪ್ ಇದು, ಚಿಕ್ಕ ಕಪ್ಪಲ್ಲಿ 1 ಕಪ್ ಎತ್ಕೊಂಡಿದ್ದೀನಿ. ಈಗ ಒಂದು ಈರುಳ್ಳಿ, ಒಂದು ದಪ್ಪ ಈರುಳ್ಳಿ, 3 ಟೊಮೊಟೊ, ಹಾಕಿ ಈಗ ಲಿಡ್ ಮುಚ್ಚೋಣ. ಒಂದು 2 ವಿಸಿಲ್ ಹೊಡಿಲಿ. ಒಂದು 2 ವಿಸಿಲ್ ಆದಮೇಲೆ ಅದು ಹಾರಕ್ಕೆ ಬಿಡಬೇಕು. ನಾವಿವಾಗ ಮಿಕ್ಸರ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಾಳುಮೆಣಸು. ನಾನು 1 ಟೀ ಸ್ಪೂನ್ ಎತ್ಕೊಂಡಿದ್ದೀನಿ ಕಾಳುಮೆಣಸು ಮತ್ತು ಜೀರಿಗೆ, ಒಂದು ಚಿಕ್ಕದಾಗಿ 2 ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಇಷ್ಟನ್ನು ಹಾಕ್ಕೊಂಡು ಇದನ್ನು ಪೌಡರ್ ಮಾಡೋಣ. ಹೀಗಾಗಿದೆ ಡ್ರೈ ಆಗಿ. ಇದು ಒಗ್ಗರಣೆಗೆ ಹಾಕೋಕ್ಕೆ. ಈಗ ಹುಣಸೆಹಣ್ಣು ಸ್ವಲ್ಪ ನೀರು ಹಾಕ್ಕೊಂಡು ಕಿವುಚ್ಕೊಳ್ಳಿ. ಚೆನ್ನಾಗಿ ಕಿವುಚ್ಕೊಂಡು ಸೋದಿಸ್ಕೋಬೇಕು. ಚೆನ್ನಾಗಿ ಕಿವುಚ್ಕೊಳ್ಳಿ. ಅದರಲ್ಲಿ ಮಣ್ಣು ಮತ್ತು ಡಸ್ಟ್ ಎಲ್ಲ ಇರುತ್ತೆ, ಸಿಪ್ಪೆ ಎಲ್ಲ ಇರುತ್ತೆ ಅದರಲ್ಲಿ. ನಾವು ಚೆನ್ನಾಗಿ ಅದನ್ನು ಕಿವುಚ್ಕೊಂಡು ಆಮೇಲೆ ನಾವು ಸೋದಿಸ್ಕೋಬೇಕು. ಸೋದಿಸ್ಕೊಳ್ಳಿ. ಫಸ್ಟು ಹುಣಸೆಹಣ್ಣ 2 ಸತಿ ತೊಳ್ಕೊಂಡು ಆಮೇಲೆ ನೆನೆಯಕ್ಕೆ ಬಿಡಬೇಕು. ನೆಂದಾದಮೇಲೆ ನಾವು ಈ ಥರ ಕೈಯಲ್ಲಿ ಕಿವುಚ್ಕೊಂಡು ಸೋದಿಸ್ಕೋಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಮತ್ತೆ ಕಿವುಚಬೇಕು. ಚೆನ್ನಾಗಿ ಕಿವುಚಿ ಆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಲ್ಲಿ ಇರೋ ಜ್ಯೂಸೆಲ್ಲ ಆ ಹುಣಸೆ ರಸಕ್ಕೆ ಕಿವುಚ್ಕೊಳ್ಳಿ ಚೆನ್ನಾಗಿ. ಈಗ ಮಾಡೋದ್ರಿಂದ ನಿಮಗೆ ರಸಮ್ ಟೇಸ್ಟ್ ಬರುತ್ತೆ. ಚೆನ್ನಾಗಿ ಕಿವುಚ್ಕೋಬೇಕು. ಬೇಳೆ ಬೆಂದಿದೆ. ಬೇಳೆ, ಟೊಮೊಟೊ, ಈರುಳ್ಳಿ ಎಲ್ಲ ಬೆಂದಿದೆ. ಅದು ಬೆಂದ ಮೇಲೆ ಚೆನ್ನಾಗಿ ಹಾರಕ್ಕೆ ಬಿಡಬೇಕು. ಹಾರದ ಮೇಲೆ ನಾವು ಈ ಥರ ಮಿಕ್ಸರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಈಗ ನಾವು ಸ್ಟವ್ ಒಂದು ಪಾತ್ರೆ ಹಚ್ಚೋಣ. ಪಾತ್ರೆ ಬಿಸಿ ಆದಾಗಲೇ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಸಾಸಿವೆನೂ ಹಾಕ್ಕೊಳ್ಳಿ.
ಈಗ ಈರುಳ್ಳಿ, ಒಂದು ಸಾಂಬಾರು ಈರುಳ್ಳಿ ಮತ್ತು ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಹುರಿರಿ. ಈಗ ನಾವು ಮಿಕ್ಸರ್ಗೆ ಹಾಕಿಟ್ಟಿದ್ದೀವಲ್ಲ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಕಾಳು ಮೆಣಸೆಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡಿದ್ದೀವಲ್ಲ ಅದನ್ನು ಹಾಕ್ಕೋಬೇಕು. ಹಾಗೆ ಕಲಿಸ್ತಾ ಇರಿ. ಈಗ ಸ್ವಲ್ಪ ಅರಿಶಿನ ಹಾಕೊಳ್ಳಿ. ಈಗ ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಕಿ ಕಿವುಚಿಟ್ಟಿದ್ದೀರಲ್ಲ ಆ ರಸನ ಹುಯ್ಕೊಳ್ಳಿ. ಇದಕ್ಕೆ ಹುಯ್ಕೊಳ್ಳಿ. ಹಾಗೆ ಕಲಿಸ್ತಾ ಇರಿ. ಈಗ ರುಚಿಗೆ ಸ್ವಲ್ಪ ಉಪ್ಪು ಮತ್ತು ಖಾರ ಪುಡಿ 1 ಟೀ ಸ್ಪೂನ್ ಹಾಕ್ಕೊಳ್ಳಿ. ಖಾರ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಒಂದೊಂದು ಖಾರ ಪುಡಿ ತುಂಬ ಖಾರ ಇರುತ್ತೆ, ನೋಡ್ಕೊಂಡು ಹಾಕ್ಕೋಬೇಕು. ಆಮೇಲೆ ನಾವು ಮಿಕ್ಸರ್ಗೆ ಹಾಕ್ಕೊಂಡಿದ್ದೀವಲ್ಲ, ಬೇಳೆ, ಟೊಮೊಟೊ, ಈರುಳ್ಳಿ ಮಿಕ್ಸರ್ಗೆ ಹಾಕಿ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಹುಯ್ಕೋಬೇಕು. ಈಗ ನೀವು ಕಲಿಸ್ಕೊಂಡು ನೀರು ನೋಡಿಕೊಂಡು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಳೆ ರಸ ತುಂಬ ತಿಕ್ಕಾಗಿರಬಾರ್ದು, ಸ್ವಲ್ಪ ನೀರು ಹಾಕ್ಕೊಳ್ಳಿ. ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕ್ಕೊಂಡು ಈ ಥರ ಹಾಕಬೇಕು. ಈಗ ಉಪ್ಪು, ಖಾರ, ಹುಳಿ ಎಲ್ಲ ನೋಡ್ಕೋಬೇಕು ನೀವು ಹೇಗಿದೆ ಅಂತ. ಕರೆಕ್ಟಾಗಿದ್ದರೆ ಇನ್ನು ಬೇಕಾದರೆ ಉಪ್ಪು ನೋಡ್ಕೊಳ್ಬೇಕು. ಉಪ್ಪು, ಖಾರ, ಹುಳಿ ನೋಡ್ಕೊಂಡು ಎಲ್ಲ ಕರೆಕ್ಟಾಗಿದ್ದರೆ ಅದನ್ನು ಕುದಿಯೋಕ್ಕೆ ಬಿಡಬೇಕು. ಸ್ವಲ್ಪ ಕುದೀಲಿ ಅದು. ಚೆನ್ನಾಗಿ ಕುದೀತಾ ಇದೆ ಬೇಳೆ ರಸ. ಆಗಿದೆ ಈಗ ಬೇಳೆ ರಸ. ಈಗ ಆದರೆ ಸಾಕು. ಇದು ಅನ್ನ ಜೊತೆಗೆ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ನೆಗಡಿ ಆಗಿರುತ್ತೋ ನೆಗಡಿಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ. ಆಗಿದೆ ಬೇಳೆ ರಸ. ನಾನೀಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ. ಅನ್ನ ಹಾಕ್ಕೊಂಡು ಸಾಂಬಾರು, ಪಾಪಡೆಲ್ಲ ಇಟ್ಟಿದ್ದೀನಿ ಇದಕ್ಕೆ. ಹೀಗೆ ನೋಡ್ತಾ ಇರಿ ನನ್ನ ಚಾನೆಲ್ಲು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.